ಅಮೋಘ್ ಶ್ರೀಲೀಲಾನ ತನ್ನ ಪೆಂಟ್ ಹೌಸ್ಗೆ ಕರ್ಕೊಂಬಂದಿದ್ದ. ಆದ್ರೆ ಅಷ್ಟರಲ್ಲಿ ದೇಸಾಯಿ ಕಾಲ್ ಮಾಡಿ ಇವತ್ ನೈಟು ನತಾಶಾ ಬರ್ಡೇ ಪಾರ್ಟಿ ಇದೆ, ಬರ್ಲೇಬೇಕು ಅಂತ ಹೇಳ್ದ. ಶ್ರೀಲೀಲಾ ಕೊನೆಗೂ ಹೋಗ್ಲಿ ಬಿಡು, ಇಂಪಾರ್ಟೆಂಟ್ ಕೆಲ್ಸ ಅಂತ್ಯ, ಹೋಗ್ಬಾ, ಆದ್ರೆ ಆದಷ್ಟು ಬೇಗ ಬಾ ಅಂದ್ಲು. ಅದಕ್ಕೆ ಅಮೋಘ್, ಥ್ಯಾಂಕ್ಸ್ ಶ್ರೀ, ನೀನ್ ಊಟಕ್ಕೆ ಏನ್ ಮಾಡ್ತೀಯಾ? ಅಡುಗೆ ಮಾಡೋದಾದ್ರೆ ಕಿಚನಲ್ಲಿ ಎಲ್ಲ ಐಟಮ್ಸ್ ಇದೆ, ಇಲ್ಲ ಅಂದ್ರೆ ಫುಡ್ ಆರ್ಡರ್ ಮಾಡ್ಕೊಂಡು ಆರಾಮಾಗಿ ಬ್ಯಾಟಿಂಗ್ ಮಾಡು, ನನಗೋಸ್ಕರ ಕಾಯಕ್ಕೆ ಹೋಗ್ಬೇಡ, ನಾನು ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ. ಅಮೋಘ್ ಕಾರ್ ಹತ್ತಿ ಅಲ್ಲಿಂದ ಒಂದು ಒಳ್ಳೆ ಜ್ಯುವೆಲ್ರಿ ಶಾಪ್ಗೆ ಹೋಗಿ ನತಾಶಾಗ್ ಬರ್ಡೇ ಗಿಫ್ಟ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಡೈಮಂಡ್ ನೆಕ್ಲೆಸ್ ಪರ್ಚೇಸ್ ಮಾಡ್ದ. ಸ್ವಲ್ಪ ಹೊತ್ತಲ್ಲೇ ಅವ್ನು ಹೋಟೆಲ್ಗೆ ರೀಚ್ ಆದ. ಕಾರ್ ಪಾರ್ಕ್ ಮಾಡಿ ಅಮೋಘ್ ಎಂಟ್ರೆನ್ಸ್ ಹತ್ರ ಬರ್ತಿದ್ದ ಹಾಗೆ ನಾಗಾ ದೇಸಾಯಿ ಓಡ್ ಬಂದು, ಮಿಸ್ಟರ್ ಅಮೋಘ್ ವೆಲ್ಕಮ್ ಅಂತ ಹ್ಯಾಂಡ್ ಶೇಕ್ ಮಾಡ್ತಾ ವೆಲ್ಕಮ್ ಮಾಡ್ದ. ನಾಗಾ ನಗ್ತಾ, ಮಿಸ್ಟರ್ ದೇಸಾಯಿ ಅವರು ನಿಮ್ಮ ಜೊತೆ ಇರೋದಕ್ಕೆ ಹೇಳಿದ್ರು, ಮತ್ತೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಕಂಪ್ಲೀಟ್ ಆಗಿ ನನಗೆ ವಹಿಸಿದ್ದಾರೆ, ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧ ಅಂತ ಡ್ರಾಮ್ಯಾಟಿಕ್ ಆಗಿ ಹೇಳ್ದ. ಅಮೋಘ್ ಎಲ್ಲ ಕಡೆ ಕಣ್ಣು ಹಾಯಿಸಿ ಮೂಲೆಯಲ್ಲಿ ಡೆಕೋರೇಟ್ ಆಗಿದ್ದ ಟೇಬಲ್ ಮುಂದೆ ಇದ್ದ ಚೇರ್ ಮೇಲೆ ಕೂತ್ಕೊಂಡ. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಟೇಬಲ್ ಹತ್ರ ಜನರೆಲ್ಲ ಗುಂಪು ಕಟ್ಕೊಂಡು ಏನೋ ನೋಡ್ತಾ ಗುಸು ಅಂತ ಮಾತಾಡ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೊಬ್ಬ, ಓ ಗಾಡ್, ಇವರು ಸುಗಂಧಿ ರಾಜ್ ಅಲ್ವಾ, ಇವ್ರು ಯಾಕೆ ಹೀಗೆ ಬಿದ್ದಿದ್ದಾರೆ? ಯಾರಾದರೂ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ, ಅಥವಾ ಇಲ್ಲಿ ಯಾರಾದರೂ ಡಾಕ್ಟರ್ ಇದ್ದಾರೆ, ಪ್ಲೀಸ್ ಇವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ನೋಡಿ ಅಂದ. ಅಮೋಘ್ ತಕ್ಷಣ, ಯಾರವರು, ನಿಂಗೆ ಗೊತ್ತಾ ಅವರು ಅಂತ ಕೇಳ್ದ. ಅದಕ್ಕೆ ಅವನು, ಅವರು ಸುಗಂಧಿ ರಾಜ್ ಅಂತ, ಬೆಂಗಳೂರಿನಲ್ಲಿರೋ ಫೇಮಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯ CEO, ಹಾಗೆ ಸುಕೀರ್ತ್ ರಾಜ್ ಅವ್ರ ಸಿಸ್ಟರ್. ಪಾಪ ಏನಾಗಿದೆಯೋ ಏನೋ, ನಾನು ಹೋಗಿ ನೋಡ್ತೀನಿ ಇರಿ ಅಂತ ಹೇಳಿ ಆ ಟೇಬಲ್ ಕಡೆ ಓಡೋದ. ಅಷ್ಟರಲ್ಲಿ ಒಬ್ಳು ಎತ್ತರವಾಗಿದ್ದ ಲೇಡಿ ಆ ಟೇಬಲ್ ಸುತ್ತ ಸೇರಿದ್ದ ಜನರ ಮಧ್ಯೆ ದಾರಿ ಮಾಡ್ಕೊಂಬಂದು, ಎಕ್ಸ್ಕ್ಯೂಸ್ ಮೀ, ನಾನು ಡಾಕ್ಟರು, ನೀವು ಸ್ವಲ್ಪ ಜಾಗ ಕೊಟ್ರೆ ಏನಾಗಿದೆ ಅಂತ ನೋಡ್ಬೋದು ಅಂದ್ರು. ಅದನ್ನ ಕೇಳಿ ಎಲ್ಲರೂ ಆ ಲೇಡಿಗೆ ದಾರಿ ಬಿಟ್ರು. ಅದೇ ಟೈಮ್ಗೆ ನತಾಶಾ ಕೂಡ ವಿಷಯ ತಿಳಿದು ಅಲ್ಲಿಗೆ ಬಂದ್ಲು. ಸುಗಂಧಿ ಪ್ರಜ್ಞೆ ತಪ್ಪಿರೋದು ನೋಡಿ ನತಾಶಾ, ಚಿತ್ರ, ಸುಗಂಧಿಗೆ ಏನಾಗಿದೆ, ಏನಾದರೂ ಗೊತ್ತಾಯ್ತಾ ಅಂತ ಕೇಳಿದ್ಲು. ಚಿತ್ರ, ನೋಡ್ತಿದ್ದೀನಿ ನತಾಶಾ, ಆದರೆ ಇಷ್ಟೊಂದು ಜನ ಗುಂಪು ಕಟ್ಕೊಂಡು ನಿಂತ್ಕೊಂಡ್ರೆ ಸುಗಂಧಿ ಉಸಿರಾಟಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ಉಸಿರಾಡೋದಕ್ಕೆ ಗಾಳಿ ಬೇಕು, ದಯವಿಟ್ಟು ಎಲ್ಲರೂ ಸ್ವಲ್ಪ ದೂರ ನಿಂತ್ಕೋತೀರಾ ಅಂತ ಸೀರಿಯಸ್ ಆಗಿ ಹೇಳಿದ್ಲು. ಆಗ ಎಲ್ಲರೂ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು, ಆಗ್ಲಿಂದ ಎಲ್ಲಾನು ಗಮನಿಸ್ತಿದ್ದ ಅಮೋಘ್ಗೆ ಹಸೀನಾ ಮನೇಲಿ ಓದಿದ್ದು ಒಂದು ಬುಕ್ಕು ಜ್ಞಾಪಕ ಆಯ್ತು. ಅದರಲ್ಲಿ ಓದಿದ್ದು ಒಂದು ವಿಷಯ ಥಟ್ ಅಂತ ನೆನಪಾಯ್ತು. ಈ ಕಡೆ ಡಾಕ್ಟರ್ ಚಿತ್ರಾಗೆ ಸುಗಂಧಿಗೆ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅವ್ರಿಗೆ ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅಷ್ಟರಲ್ಲಿ ಅಮೋಘ್ ನಾಗನ ಹತ್ರ ಬಂದು ಅವ್ನ ಭುಜದ ಮೇಲೆ ಕೈ ಹಾಕಿ, ಅವ್ರಿಗೆ ಏನೂ ಆಗಿಲ್ಲ, ಜಸ್ಟು BP ಲೋ ಆಗಿ ಪ್ರಜ್ಞೆ ಕಳ್ಕೊಂಡಿದ್ದಾರಷ್ಟೇ, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇಲ್ಲ ಅಂದ. ಅಮೋಘನಲ್ಲಿ ನೋಡ್ತಿದ್ದ ಹಾಗೆ ನತಾಶಾ, ಮಿಸ್ಟರ್ ಅಮೋಘ್ ಅಂತ ಹೇಳ್ತಾ ಅವನ ಹತ್ರ ಬಂದ್ಲು. ಅಮೋಘ್ ಅವಳನ್ನ ನೋಡಿ ಮುಗುಳ್ನಗ್ತಾ, ಓ ನತಾಶಾ, ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ತನ್ನ ಕೈಯಲ್ಲಿದ್ದ ಗಿಫ್ಟನ್ನು ಅವಳಿಗೆ ಕೊಟ್ಟ. ನತಾಶಾ ಖುಷಿಯಿಂದನೇ ಅವನ ಗಿಫ್ಟ್ ತಗೊಂಡು ಶೇಕ್ ಹ್ಯಾಂಡ್ ಮಾಡ್ತಾ ಥ್ಯಾಂಕ್ಸ್ ಹೇಳಿದ್ಲು. ನಂತರ ಅವಳು, ಅಮೋಘ್, ಸುಗಂಧಿನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೇಡ ಅಂದ್ರಿ, ಅವ್ರ ಪ್ರಜ್ಞೆ ತಪ್ಪಿದ್ದಾರೆ, ಸೊ ಇವಾಗ ಏನು ಮಾಡೋದು ಅಂತ ಕೇಳಿದ್ಲು. ಡಾಕ್ಟರ್ ಚಿತ್ರ ಅವ್ರ ಕಾನ್ವರ್ಸೇಷನ್ನ ನೋಡಿ ಅಮೋಘನ ಕಡೆ ನೋಡ್ತಾ, ನೀವು ಡಾಕ್ಟ್ರಾ ಅಂತ ಹುಬ್ಬು ಗಂಟಿಕೊಂಡು ಕೇಳಿದ್ಲು. ಅಮೋಘ್ ಇಲ್ಲ ಅನ್ನೋ ಹಾಗೆ ತಲೆ ಆಡಿಸ್ದ. ಡಾಕ್ಟರ್ ಚಿತ್ರ ಕೋಪ ಮತ್ತು ಆತಂಕದ ಜೊತೆ, ಹಾಗಿದ್ರೆ ಯಾಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೇಡ ಅಂತಿದ್ದೀರಾ? ನೀವೇನು ಮ್ಯಾಜಿಕ್ ಮಾಡಿ ಇವ್ರಿಗೆ ಪ್ರಜ್ಞೆ ಬರೆಸ್ತೀರಾ? ಇದು ಮಕ್ಕಳ ಆಟ ಅಲ್ಲ, ಲೇಟ್ ಆದರೆ ಅವ್ರ ಕಂಡೀಷನ್ ಇನ್ನೂ ಸೀರಿಯಸ್ ಆಗ್ಬೋದು, ನಾನ್ ಸೆನ್ಸ್ ಅಂದರು. ನಂತರ ನತಾಶಾ ಕಡೆ ತಿರುಗಿ, ನತಾಶಾ, ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡೋ, ಕ್ವಿಕ್ ಅಂದರು. ಅದನ್ನು ಕೇಳಿ ಅಮೋಘ್, ಡಾಕ್ಟರ್, ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಲಿಲ್ಲ, ಆದರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಇವ್ರಿಗೆ ಅಲ್ಲೇನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲ್ಲ ಅಂದ. ಅದಕ್ಕೆ ಚಿತ್ರ, ವಾಟ್ ಯು ಮೀನ್, ಇದು ಸೀರಿಯಸ್ ಮ್ಯಾಟರ್ ಅಂದವರು ನತಾಶಾ ನೋಡ್ತಾ, ನತಾಶಾ, ವಾಟ್ ಇಸ್ ದಿಸ್, ಇವ್ರು ಹೇಳೋದನ್ನೆಲ್ಲ ಇನ್ನು ಕೇಳಿಸ್ಕೊಂಡು ಹಾಗೆ ನಿಂತಿದ್ದಿಲ್ಲ, ಡೂ ಸಮಥಿಂಗ್ ಅಂತ ಹೇಳಿದ್ಲು. ನತಾಶಾ ಕಾಮಗೆ, ಡೋಂಟ್ ವರಿ ಚಿತ್ರ, ನನಗೆ ಇವ್ರ ಮೇಲೆ ನಂಬಿಕೆ ಇದೆ, ಇವ್ರು ಯಾವುದನ್ನು ಸುಮ್ಮನೆ ಹೇಳಲ್ಲ, ಅದ್ರ ಹಿಂದೆ ಯಾವುದಾದ್ರೂ ಲಾಜಿಕ್ ಇದ್ದೇ ಇರುತ್ತೆ ಅಂದ್ಲು. ಡಾಕ್ಟರ್ ಚಿತ್ರ ಅದನ್ನ ಕೇಳಿ ಮುಖ ಚಿಕ್ಕದ್ ಮಾಡ್ಕೊಂಡ್ರು. ಅಮೋಘ್, ಟ್ರಸ್ಟ್ ಮೀ, ಅವ್ರಿಗೇನೂ ಆಗಲ್ಲ, ಮೊದಲು ಯಾರಾದರೂ ಆ ಕ್ಯಾಂಡಲ್ನ ಆರಿಸಿ ಅದನ್ನ ಕಿಚನ್ಗೆ ತಗೊಂಡೋಗಿ, ನಾಗ, ಸುಗಂಧಿ, ಅವ್ರನ್ನ ಎತ್ಕೊಂಡು ಹೋಗಿ ಆ ದೊಡ್ಡ ವಿಂಡೋ ಪಕ್ಕ ಇರೋ ಸೋಫಾ ಮೇಲೆ ಮಲಗ್ಸು ಅಂದ.
ಅಮೋಘ್ ಕೂಲ್ ಆಗಿ, ನಾನು ಈ ಪಾರ್ಟಿ ಹಾಲಿಗೆ ಬಂದಾಗಲೇ ಇಲ್ಲಿ ಹಚ್ಚಿಟ್ಟಿರೋ ಕ್ಯಾಂಡಲ್ಸ್ನ ಗಮನಿಸಿದೆ. ಆ್ಯಕ್ಚುಲಿ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿದೆ, ಬಟ್ ಅದರಲ್ಲಿ ಯೂಸ್ ಮಾಡಿರೋ ಒಂದು ಇಂಗ್ರೀಡಿಯೆಂಟಿಂದನೇ ಹೀಗಾಗಿದ್ದು ಅಂದ. ಯಾರಿಗೂ ಒಂದು ಮಾತು ಅರ್ಥನೇ ಆಗಲಿಲ್ಲ. ಅಮೋಘ್ ಇನ್ನೂ ವಿವರವಾಗಿ ಅದರ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ದ. ಆ ಕ್ಯಾಂಡಲ್ಸ್ನ ತಯಾರಿಸೋದಕ್ಕೆ ಒಂದು ಮೆಡಿಸಿನಲ್ ಹರ್ಬ್ ಯೂಸ್ ಮಾಡಿದ್ದಾರೆ. ಅದು ಮನುಷ್ಯನ ರಕ್ತದ ಒತ್ತಡ ಕಡಿಮೆ ಮಾಡಿ ರಿಲ್ಯಾಕ್ಸ್ ಫೀಲ್ ಆಗೋ ಹಾಗೆ ಮಾಡುತ್ತೆ. ಮೋಸ್ಟ್ಲಿ ಸುಗಂಧಿ ಅವರು ಸ್ಮೆಲ್ ಸೆನ್ಸಿಟಿವ್ ಇರಬೇಕು, ಅದಕ್ಕೆ BP ಲೋ ಆಗಿ ಪ್ರಜ್ಞೆ ತಪ್ಪಿದ್ದಾರೆ. ಡಾಕ್ಟರ್, ನಿಮಗೆ ಇದ್ರ ಬಗ್ಗೆ ಡೌಟ್ ಇರ್ಬೋದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ನಾನು ಇದನ್ನು ಒಂದು ನ್ಯಾಚುರಲ್ ಮೆಡಿಸಿನ್ ಬುಕ್ಕಲ್ಲಿ ಓದಿದ್ದೆ ಅಂದ. ಅದೇ ಟೈಮ್ಗೆ ಅಲ್ಲಿಗೆ ಕೆಲವು ಜನ ಬಾಡಿ ಗಾರ್ಡ್ಸ್ ಎಂಟ್ರಿ ಆದರು. ಅವ್ರ ಜೊತೆನೆ ಒಬ್ಬ ಕಟ್ಟುಮಸ್ತಾದ ವ್ಯಕ್ತಿ ಅಲ್ಲಿಗೆ ಬಂದ. ಅವನೇ ಸುಕೀರ್ತ್ ರಾಜ್. ತನ್ನ ತಂಗಿ ಪ್ರಜ್ಞೆ ಇಲ್ಲದೆ ಮಲಗಿರೋದು ನೋಡಿ ಅವಳ ಹತ್ರ ಬಂದು ಕೆನ್ನೆ ತಡ್ತಾ, ಓ ಮೈ ಗಾಡ್, ಸುಗಂಧಿ ಸುಗಂಧಿ ಏನಾಯ್ತು ಸುಗಂಧಿ ಅಂತ ಅವಳನ್ನ ಎಚ್ಚರಿಸೋದಕ್ಕೆ ಟ್ರೈ ಮಾಡ್ದ. ಆಗ ನತಾಶಾ, ಕಾಮ್ ಡೌನ್ ಸುಕೀರ್, ಮಿಸ್ಟರ್ ಅಮೋಘ್ ಸುಗಂಧಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಡೋಂಟ್ ವರಿ, ಸುಗಂಧಿ ಸರಿ ಹೋಗ್ತಾರೆ ಅಂತ ಕಾಮಾಗಿ ಹೇಳಿದ್ಲು. ಸುಕೀರ್ತ್ ಅವಳನ್ನ ಟೇಬಲ್ ಮೇಲೆ ಮಲಗಿಸಿ ಸುಮ್ಮನೆ ನಿಂತು ನೋಡ್ತಿದ್ದೀರಲ್ಲ, ಇದೇನು ಟ್ರೀಟ್ಮೆಂಟಾ? ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಅವಳನ್ನ ಎತ್ಕೊಂಡು ಹೋಗೋದಕ್ಕೆ ಮುಂದಾದ. ಅಷ್ಟಲ್ಲ ಅಮೋಘ್, ಏ ಮಿಸ್ಟರ್ ಸುಕೀರ್ತ್ ವೇಟ್, ಸುಗಂಧಿಗೆ ಏನಾಗಿಲ್ಲ, ಅವ್ರು ಎದ್ದು ಕೂತ್ಕೋತಾರೆ, ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಟೈಮ್ ಕೊಡಿ ಸರ್, ಅರ್ಥ ಮಾಡ್ಕೊಳ್ಳಿ ಅಂದ. ಅವನ ಮಾತಲ್ಲಿ ಸ್ವಲ್ಪನೂ ಭಯ ಇರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಸುಗಂಧಿ ನಿಧಾನವಾಗಿ ಕಂಡುಬಿಟ್ಲು. ಸುಕೀರ್ತ್ ರಿಲೀಫಲ್ಲಿ, ಥ್ಯಾಂಕ್ ಗಾಡ್, ಸುಗಂಧಿ ಆರ್ ಯು ಓಕೆ ಅಂತ ಕೇಳ್ದ. ಸುಗಂಧಿ ಸ್ವಲ್ಪ ಸುಧಾರಿಸ್ಕೊಂಡು, ಇದ್ದಕ್ಕಿದ್ದಾಗೆ ತಲೆ ಸುತ್ತಂಗೆ ಫೀಲ್ ಆಯಿತು, ಹಾಗೆ ಕಣ್ಣು ಕತ್ಲು ಆವರಿಸ್ದಂಗೆ ಆಯಿತು, ಬ್ಲ್ಯಾಕ್ಔಟ್ ಆಗಿ ಬಿದ್ದುಬಿಟ್ಟೆ ಅಂದ್ಲು. ಅಮೋಘ್ ಒಂದು ಹೆಜ್ಜೆ ಮುಂದೆ ಬಂದು, ಮಿಸ್ ಸುಗಂಧಿ, ನೀವು ಮೂರ್ಜೆ ಹೋಗೋದಕ್ಕೆ ಮೊದಲು ಏನಾದರೂ ವಿಯರ್ಡ್ ಸ್ಮೆಲ್ ಏನಾದರೂ ಫೀಲ್ ಆಗಿತ್ತಾ ಅಂತ ಕೇಳ್ದ. ಸುಗಂಧಿ ಒಂದು ಕ್ಷಣ ಯೋಚಿಸಿ, ಯು ಆರ್ ರೈಟ್, ಯಾವುದೋ ವಿಚಿತ್ರವಾದ ಸ್ಮೆಲ್ ಬರ್ತಿದೆ ಅನ್ನಿಸ್ತು. ಅದೆಲ್ಲಿಂದ ಬರ್ತಿದೆ ಅಂತ ನೋಡಿದಾಗ ಟೇಬಲ್ ಮೇಲಿದ್ದ ಕ್ಯಾಂಡಲ್ ಕಾಣಿಸ್ತು, ಅದನ್ನ ಎತ್ಕೊಂಡು ಮೂಗು ಹತ್ರ ಹಿಡಿದು ನೋಡಿದೆ, ಅದಾದ್ಮೇಲೆ ತಲೆ ಸುತ್ತಿದ್ದು ಅಂದ್ಲು. ಅಮೋಘ್, ಅದಕ್ಕೆ ನಾನು ಈ ರೂಮಲ್ಲಿದ್ದ ಕ್ಯಾಂಡಲ್ಸ್ನ ತೆಗೆಸ್ದೆ. ಕಿಟಕಿ ಹತ್ರ ಮಲಗಿಸಿರೋದ್ರಿಂದ ಹೊರಗಡೆಯಿಂದ ಬರ್ತಿರೋ ಗಾಳಿಗೆ ಇವರು ಶ್ವಾಸಕೋಶ ಸ್ವಚ್ಛ ಆಯ್ತು, ಹಾಗೆ ಕ್ಯಾಂಡಲ್ ಸ್ಮೆಲ್ ಕೂಡ ಇರ್ಲಿಲ್ವಲ್ಲ, ಅದಕ್ಕೆ ಬೇಗ ಹುಷಾರಾದ್ರು, ನಥಿಂಗ್ ಕಾಂಪ್ಲಿಕೇಟೆಡ್ ಅಂದ. ಸುತ್ತ ಇರೋ ಜನ ಇದೆಲ್ಲ ಯಾವುದೋ ಮಿರಕಲ್ ಅನ್ನೋ ಥರ ಇವ್ರನ್ನೇ ನೋಡ್ತಿದ್ರು. ಡಾಕ್ಟರ್ ಚಿತ್ರಾ ಕೂಡ ಬಾಯಿ ಬಿಟ್ಕೊಂಡು ಹಾಗೇ ನೋಡ್ತಾ ನಿಂತುಬಿಟ್ಟಿದ್ರು. ಅವುಗಳ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಅಂತ ಯಾರು ಕನಸು ಮನಸ್ಸಲ್ಲೂ ಯೋಚನೆ ಮಾಡಲಿಲ್ಲ. ನತಾಶಾ ಹ್ಯಾಪಿಯಾಗಿ, ವಾವ್, ಯು ಆರ್ ಅಮೇಝಿಂಗ್ ಅಮೋಘ್ ಅಂದ್ಲು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿನ ವಾತಾವರಣ ಮತ್ತೆ ಲೈಟ್ ಆಯಿತು. ಎಲ್ಲರೂ ತಮ್ಮ ಟೇಬಲ್ಗೆ ವಾಪಸ್ ಹೋದ್ರು. ಅಷ್ಟರಲ್ಲಿ ದೇಸಾಯಿ ಕೂಡ ಅಲ್ಲಿ ಬಂದ. ನತಾಶಾ ದೇಸಾಯಿ ನೋಡಿ, ಹಾಯ್ ಮಿಸ್ಟರ್ ದೇಸಾಯಿ, ವೆಲ್ಕಮ್, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಐ ಆಮ್ ಸೋ ಹ್ಯಾಪಿ ಅಂತ ಖುಷಿಯಿಂದ ಹೇಳಿದ್ಲು. ನಂತರ ಆ್ಯಕ್ಚುಯಲ್ ಪಾರ್ಟಿ ಶುರುವಾಯಿತು. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಡಿನ್ನರ್, ಡ್ರಿಂಕ್ಸ್ ಅಥವಾ ಡ್ಯಾನ್ಸ್ ಅಂತ ಮಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ಸುಗಂಧಿ ಕೂಡ ನಾರ್ಮಲ್ ಆಗಿದ್ಲು. ಇದರಿಂದ ಎಲ್ರಿಗೂ ರಿಲೀಫ್ ಆಯಿತು, ಸಮಾಧಾನ ಆಯಿತು. ಪಾರ್ಟಿ ವಾಸ್ ಫೈನಲಿ ಆನ್. ಅಮೋಘ್ ಅವಾಗ ತಾನೇ ಊಟ ಮುಗಿಸ್ ಕೂತಿರ್ಬೇಕಾದ್ರೆ ಅವ್ನ ಫೋನ್ ರಿಂಗ್ ಆಯಿತು. ಅಮೋಘ್ ಫೋನ್ ತೆಗೆದು ನೋಡಿದಾಗ ಶ್ರೀಲೀಲಾ ಕಾಲ್ ಅಂತ ಗೊತ್ತಾಯ್ತು. ಕಾಲ್ ರಿಸೀವ್ ಮಾಡಿ, ಹಾಯ್ ಶ್ರೀ, ಲೇಟ್ ಆಯಿತು ಅಂತ ಬೈಬೇಡ್ವೆ, ನಾನು ಇನ್ನೇನು ಮನೆಗೆ ಹೊರಡ್ತೀನಿ ಅಂತ ಹೇಳ್ದ. ಅದಕ್ಕೆ ಶ್ರೀಲೀಲಾ, ಇಲ್ಲ ಅಮೋಘ್, ನಾನು ಅದಕ್ಕೆ ಕಾಲ್ ಮಾಡಲಿಲ್ಲ, ಅದು ನಾನು ಬೇರೆ ಏನೋ ಹೇಳೋದಕ್ಕೆ ಕಾಲ್ ಮಾಡಿದೆ. ಆ್ಯಕ್ಚುಲಿ ನಾನು ನಿನಗೊಂದು ವಿಷಯ ಹೇಳಬೇಕಿತ್ತು, ತುಂಬ ಸೀರಿಯಸ್ ವಿಷಯ ಅಂತ ಆತಂಕದಿಂದ ಹೇಳಿದ್ಲು. ಅಮೋಘ್ ಹೇಳು ವಾಯ್ಸ್ ಟೋನಲ್ಲೇ ಶ್ರೀಲೀಲಾ ಏನೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಯಿತು. ಯಾಕೆ ಶ್ರೀ, ಏನಾಯಿತು ಅಂತ ಗಂಭೀರವಾಗಿ ಕೇಳ್ದ. ಶ್ರೀಲೀಲಾ ಯಾಕೆ ಅಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಾಳೆ? ಅವಳು ಆತಂಕದಲ್ಲಿ ಯಾಕೆ ಮಾತಾಡ್ತಿದ್ದಾಳೆ? ಪೆಂಟ್ ಹೌಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಮೋಘನ್ ವೈರಿಗಳು ಯಾರಾದರೂ ಶ್ರೀಲೀಲಾ ಒಬ್ಬಳೇ ಇರೋ ಸಮಯ ನೋಡಿ ತೊಂದರೆ ಕೊಡ್ತಿದ್ದಾರಾ? ಅವಳ ಜೀವಕ್ಕೆ ಏನಾದರೂ ಅಪಾಯ ಕಾದಿದೆಯಾ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.